ಈಗ ಸದ್ಯಕ್ಕೆ ಇಷ್ಟು ಸಾಕು ಅನ್ಸುತ್ತೆ. ನಾನು ವೆಂಕಿ ಬೆಳಿಗ್ಗೆ ಬೇಗನೆ ಬಂದ್ಬಿಡ್ತೀವಿ. ಇನ್ನೊಂದು ಸ್ವಲ್ಪ ಧೂಳು ಹೊಡ್ಕೊಂಡು ಆಲುಕ್ಸೋಣ. ಪುರೋಹಿತರ ಹತ್ರ ಹೋಗ್ಬಿಟ್ಟು ಯಾವ್ದು ಒಳ್ಳೆ ಟೈಮ್ ಆಲುಕ್ಸೋಕ್ಕೆ ಅಂತಲೂ ಕೇಳ್ಕೊಂಬರ್ತೀನಿ. ನಾಳೆನೇ ಮಾಡ್ಬಿಡಮ್ಮ. ಸರಿ ಅದಕ್ಕೆ ಅಣ್ಣ. ಅದಕ್ಕೆ ನಾನು ಈ ಪರಿಸ್ಥಿತಿಲಿರೋದನ್ನ ಅಪ್ಪ ಅಮ್ಮಂಗೆ ಮಾತ್ರ ಹೇಳಕ್ಕೆ ಹೋಗಬೇಡಿ. ಈಗಾಗಲೇ ತುಂಬ ನೊಂದ್ಕೊಂಡಿದ್ದಾರೆ, ಇನ್ನಷ್ಟು ಬೇಜಾರು ಮಾಡ್ಕೋತಾರೆ. ಸರಿ ಅಕ್ಕ, ನಾವೇನು ಹೇಳಲ್ಲ. ನೀವು ಆರಾಮಾಗಿ ಊಟ ಮಾಡಿ ಮಲ್ಕೊಳ್ಳಿ. ಕೇಳ್ತೀನಿ ಅಂತ ಬೇಜಾರಾಗಬೇಡಿ. ನೀವು ಮನೆ ಬಿಟ್ಟು ಬರೋವಂಥದ್ದು ಏನಾಯಿತು? ಹೇಳಿ ಅಕ್ಕ. ಅದು ಏನ್ರಿ ಹಿಂಗ್ ಮಾತಾಡ್ತಿದ್ದೀರಾ? ಅವಳಿಗೆ ಯಾರು ಇಲ್ಲ ಅಂತ ಅನ್ಕೊಂಡ್ರ? ನಾನಿದ್ದೀನಲ್ಲ ಅವ್ರ ಅಣ್ಣ. ರೇ ಜ್ವರ ಕೊಡ್ರೆ ನೀವು ತಪ್ಪು ಮಾಡಿ ನನ್ನ ತಂಗಿ ಮೇಲೆ ಹಾಕ್ತಾ ಇದ್ದೀರಾ? ಹೋಗಲ್ಲ, ನಿನ್ ತಂಗಿನ ತಪ್ಪು. ಅವಳು ಅನಿಸ್ತಾನೆ, ಅವಳು ಮನೆ ಹಾಳಿನ ನಮ್ಮ ಮನೆ ಹಾಳು ಮಾಡಿದ ಅವಳಗಲ್ಲ. ಏನೋ ಮಾತಾಡ್ತಿದ್ರಾ? ಪವನ, ಯಾರಿಂದ ಇದ್ರು ನಾನು ನಿನ್ ಜೊತೆಗಿದ್ದೀನಿ. ನಿನ್ ಸಾಯೋವರೆಗೂ ಕೂರ್ತಿ ಅನ್ನ ಹಾಕ್ತೀನಿ. ನನ್ನನ್ನ ಮನೆಯಿಂದ ಆಚೆ ಹಾಕಕ್ಕೆ ತುಂಬಾ ಪ್ರಯತ್ನ ಮಾಡಿದ್ದೀರಾ, ಆದ್ರೆ ಅದಾಗ್ಲಿಲ್ಲ. ಇರ್ಲಿ, ನಿಮ್ಮ ಆಸೆನೇ ಗೆಲ್ಲಿ. ನಾನು ಈ ಮನೆಯಲ್ಲಿ ಇರಲ್ಲ. ಅಣ್ಣ ಬಾ ಹೋಗೋಣ. ಮೇಲ್ಗಡೆ ರೂಮ್ ಇದೆ, ನೀನು ಅಲ್ಲಿಗೆ ಶಿಫ್ಟ್ ಆಗ್ಬಿಡು. ನೋಡು ಭಾವನಾ, ಅಲ್ಲಿ ಇರೋದಕ್ಕೆ ನಿಂಗೆ ಏನು ಬೇಕೋ ಎಲ್ಲ ನಾನು ತಂದು ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡ. ನೀನು ಬಾಡಿಗೆ ಅಂತ ಕೊಟ್ರೆ ಸಾಕು. ಅಲ್ಲ ಅಕ್ಕ, ನೀವು ಸಿದ್ದು ಅಣ್ಣನು ಅಷ್ಟು ಚೆನ್ನಾಗಿದ್ರಲ್ಲ, ಈಗ ನಿಮ್ಮನ್ನ ಬಿಟ್ಟು ಪಾಪ ಅವ್ರನ್ನ ಬಿಟ್ಟು ನೀವು ಹೇಗಿರೋಕ್ಕಾಯ್ತದೆ? ನನಗೆ ಯಾಕೋ ನೀವಿಬ್ರು ಒಂದ್ಸಲ ಕೂತು ಮಾತಾಡಿದ್ರೆ ಎಲ್ಲ ಸರಿ ಹೋಗ್ಬೋದು ಅಂತ ಅನ್ಸುತ್ತೆ. ನಿಮ್ಮನ್ನ ಈ ಥರ ಒಂಟಿಯಾಗಿ ನೋಡೋಕೆ ತುಂಬ ಕಷ್ಟ ಆಯ್ತೈತೆ. ಇಲ್ಲ ಅದಕ್ಕೆ, ಈಗ ಪರಿಸ್ಥಿತಿ ನೀರು ಹೋಗಿದೆ. ಕೂತು ಮಾತಾಡಿ ಬಗೆಹರಿಸೋ ಅಂತಹ ವಿಷಯ ಅಲ್ಲ ಇದು. ಇನ್ನು ಮುಂದೆ ನನ್ನ ಜೀವನ ನಾನೇ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ.